ಬಳ್ಳಾರಿಯಲ್ಲಿ 5ಕ್ಕೆ ಏರಿಕೆಯಾಗಿದೆ ಬಾಣಂತಿಯರ ಸಾವು ಪ್ರಕರಣ. ಸಾವಿನ ಸಂಖ್ಯೆ ಈಗ 5ಕ್ಕೆ ಏರಿಕೆಯಾಗಿದೆ. ಬಾಣಂತಿ ಸುಮಯ್ಯ 25 ವರ್ಷದ ಸುಮಯ್ಯ ಸಾವನ್ನಪ್ಪಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಿಸಿಕೊಂಡಿದ್ದಂತಹ ಬಾಣಂತಿ ಸಾವಿಗೀಡಾಗಿದ್ದಾರೆ. 22 ದಿನಗಳಿಂದ ಬಿಮ್ಸ್ ಆಸ್ಪತ್ರೆಯಲ್ಲಿ ಸುಮಯ್ಯ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಿಸದೆ ಇಂದು ಬಾಣಂತಿ ಸುಮಯ್ಯ ಮೃತಪಟ್ಟಿರುವಂತಹ ಘಟನೆ ಆಗಿದೆ. 2 ಕಿಡ್ನಿ ವೈಫಲ್ಯದಿಂದಾಗಿ ಸಾವನ್ನಪ್ಪಿದ್ದಾರೆ ಬಾಣಂತಿ ಸುಮಯ್ಯ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಳ್ಳಾರಿಯಲ್ಲಿ 5ಕ್ಕೆ ಏರಿಕೆಯಾಗಿದೆ ಬಾಣಂತಿಯರ ಸಾವಿನ ಸಂಖ್ಯೆ. 25 ವರ್ಷದ ಸುಮಯ್ಯ 22 ದಿನದಿಂದ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬಾಣಂತಿ ಸುಮಯ್ಯ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಇಂದು ಬಾಣಂತಿ ಸುಮಯ್ಯ ಮೃತಪಟ್ಟಿರುವಂತಹ ಘಟನೆ ಆಗಿದೆ. 2 ಕಿಡ್ನಿ ವೈಫಲ್ಯದಿಂದಾಗಿ ಆಕೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಅನ್ನ ಮಾಡಿಸಿಕೊಂಡಿದ್ದಾರೆ ಈ ಬಾಣಂತಿ. ನಂತರ ಅವರಿಗೆ 22 ದಿನದಿಂದ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಈಗ ಚಿಕಿತ್ಸೆ ಫಲಕಾರಿಯಾಗದೆ 25 ವರ್ಷದ ಬಾಣಂತಿ ಸುಮಯ್ಯ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ ಈಗ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಮರೇಶ್, ಇವರಿಗೆ ಮೊದಲಿಂದಾನೇ ಕಿಡ್ನಿ ವೈಫಲ್ಯ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ಇತ್ತಾ ಅಥವಾ ಇಲ್ಲಿ ಜಾಯ್ನ್ ಆದ್ಮೇಲೆ ಬಂದಿರೋದಾ? ಮತ್ತೆ ಅವರು ಇಲಿ ಜ್ವರಕ್ಕೂ ಹೇಳ್ತಾ ಇದ್ರಲ್ಲ ಚಿಕಿತ್ಸೆ ಕೊಡ್ತಾ ಇದೀವಿ ಅವರು ವಾಸಿ ಆಗುತ್ತೆ ಅಂತೆಲ್ಲ, ಇದೇ ಮಹಿಳೆ ಅಲ್ವಾ ಅವರು? ಏನ್ ರಿಪೋರ್ಟ್ ನಲ್ಲಿ ಏನಿದೆ? ಖಂಡಿತ ಅರ್ಪಿತಾ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 10ನೇ ತಾರೀಕಿನಂದು 9 ಗರ್ಭಿಣಿಯರಿಗೆ ಹೆರಿಗೆ ಆಗುತ್ತೆ. ಅದಾದ್ಮೇಲೆ ಅಲ್ಲಿ IV ಗ್ಲುಕೋಸನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ಎಲ್ಲ 9 ಬಾಣಂತಿಯರು ಸಹಿತ ಏಕೈಕ ಅಸ್ವಸ್ಥರಾಗ್ತಾರೆ. ಅದರಲ್ಲಿ 12ನೇ ತಾರೀಕಿಗೆ 2 ಬಾಣಂತಿಯರು, ಅದೇ ನಂದಿನಿ ಮತ್ತು ಲಲಿತಮ್ಮ ಅನ್ನುವಂಥ 2 ಬಾಣಂತಿಯರು ಅದು ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಡ್ತಾರೆ. ಅದಾದ್ಮೇಲೆ ಉಳಿದಂತೆ 7 ಬಾಣಂತಿಯರನ್ನ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಇಲ್ಲಿ 7 ಬಾಣಂತಿಯರ ಪೈಕಿ 2 ಬಾಣಂತಿಯರು ಮೃತಪಟ್ಟಿದ್ದಾರೆ. ಮತ್ತೆ ಇವತ್ತು ಕೂಡ ಸುಮಯ್ಯ ಅಂತಕ್ಕಂಥ ಓರ್ವ ಬಾಣಂತಿ ಮೃತಪಟ್ಟಿರುವಂಥದ್ದು. ಸುಮಯ್ಯಗೆ ಯಾವಾಗ ಸಿಸೇರಿಯನ್ ಆಯಿತು ಅದಾದ್ಮೇಲೆ ಸುಮಯ್ಯಗೆ ಕಿಡ್ನಿ ವೈಫಲ್ಯ ಆಯಿತು. ಅಂದ್ರೆ IV ಗ್ಲುಕೋಸ್ನ ಇನ್ಫೆಕ್ಷನ್ ನಿಂದಾಗಿನೇ ಸುಮಯ್ಯಗೆ 2 ಕಿಡ್ನಿ ಕೂಡ ಫೇಲ್ ಆಯಿತು. ಅದಾದ್ಮೇಲೆ ಅವರು ನಿರಂತರವಾಗಿ ಡಯಾಲಿಸಿಸ್ ಅನ್ನು ಮಾಡಿಸ್ಕೊಳ್ತಾ ಬರ್ತಾ ಇದ್ರು. ಎಲ್ಲೋ ಒಂದು ಕಡೆಗೆ ಸುಮಯ್ಯ ಅವರು ಈಗಾಗಲೇ ಗುಣಮುಖರಾಗಿದ್ರು ಅನ್ನುವಂಥ ರೀತಿಯಲ್ಲಿ ವೈದ್ಯರು ಕೂಡ ಆತ್ಮವಿಶ್ವಾಸದ ಮಾತುಗಳನ್ನ ಆಡಿದ್ರು. ಆದ್ರೆ ಇವತ್ತು ಸಂಜೆ ಏಕಾಏಕಿ ಸುಮಯ್ಯ ಅವರು ಮೃತಪಟ್ಟಿದ್ದಾರೆ. ಅದ್ರ ಜೊತೆಗೆ ಸುಮಯ್ಯಗೆ ಇಲಿ ಜ್ವರ ಕೂಡ ಪತ್ತೆ ಆಗಿತ್ತು. ಅದರಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಆದ ನಂತರದಲ್ಲಿ ಬಿಮ್ಸ್ಗೆ ದಾಖಲಾಗಿದ್ದಂತ 7 ಜನ ಬಾಣಂತಿಯರ ಪೈಕಿ ಮೂವರಿಗೆ ಇಲಿ ಜ್ವರ ಪತ್ತೆ ಆಗಿತ್ತು. ಅದರಲ್ಲಿ ಸುಮಯ್ಯ ಕೂಡ ಒಬ್ಬರಾಗಿದ್ರು. ಅದೇ ಇಲಿ ಜ್ವರದಿಂದ ಸುಮಯ್ಯ ಬಹುತೇಕ ಗುಣಮುಖರಾಗಿದ್ರು ಸಹಿತ ಡಯಾಲಿಸಿಸ್ ನಿಂದ ಅಂದ್ರೆ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ರು. ಯಾವಾಗ ಸಿಸೇರಿಯನ್ ಆಯ್ತು, IV ಗ್ಲುಕೋಸ್ನ ಇನ್ಫೆಕ್ಷನ್ ಆಯ್ತು, ರಿಯಾಕ್ಷನ್ ಆಯ್ತು, ಆಗ್ನಿಂದಲೂ ಕೂಡ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ಇವತ್ತು ಸಂಜೆ ಸುಮಯ್ಯ ಮೃತಪಟ್ಟಿದ್ದಾರೆ. ಹೀಗಾಗಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಯಾದ ನಂತರದಲ್ಲಿ ಅಂದ್ರೆ ಸಿಸೇರಿಯನ್ ಆದ ನಂತರದಲ್ಲಿ ಮೃತಪಟ್ಟಿರುವಂತಹ ಬಾಣಂತಿಯರ ಸಂಖ್ಯೆ 5ಕ್ಕೆ ಏರಿಕೆಯಾದಂತಾಗಿದೆ. ಈಗಾಗಲೇ ಸರ್ಕಾರವು ಕೂಡ ಮೃತ ಬಾಣಂತಿಯರಿಗೆ ಪರಿಹಾರವನ್ನ ಘೋಷಣೆ ಕೂಡ ಮಾಡಿದೆ ಸರ್ಕಾರ. ಆದ್ರೆ ಇಲ್ಲಿ ಸಾವನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಲ್ಲ. ಇನ್ನೂರ್ವ ಬಾಣಂತಿಯು ಸಹಿತ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ನಾನೀಗ ಇದೇ ಒಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಸದ್ಯಕ್ಕೆ ಸುಮಯ್ಯ ಅನ್ನುವಂತ ಬಾಣಂತಿಯನ್ನು ಮೃತಪಟ್ಟಿದ್ರು. ಇದೇ ಒಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಸುಮಯ್ಯ ಕೂಡ ಮೃತಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಮೃತ ಬಾಣಂತಿಯರಿಗೆ ಜನಿಸಿರ್ತಕ್ಕಂಥ ನವಜಾತ ಶಿಶುಗಳೆಲ್ಲವೂ ಕೂಡ ಸುರಕ್ಷಿತವಾಗಿ ಆರೋಗ್ಯದಿಂದ ಇದ್ದಾರೆ. ಆದ್ರೆ ಬಾಣಂತಿಯರ ಸಾವು ಮಾತ್ರ ನಿಲ್ತಾ ಇಲ್ಲ. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಯಾವಾಗ ಇನ್ನೂ ಅದೆಷ್ಟು ಜನ IV ಗ್ಲುಕೋಸ್ ಅನ್ನ ತೆಗೆದುಕೊಂಡಿದ್ದಾರೆ ಏನೋ. ಹೀಗಾಗಿ ಅವ್ರಿಗಾಗಲೇ ಬೇರೆ ಬೇರೆ ಕಡೆಗಳು ಚಿಕಿತ್ಸೆ ಪಡಿತಾ ಇದ್ರು ಸಹಿತ ನಮಗೂ ಕೂಡ ಇದೇ ರೀತಿ ಕಿಡ್ನಿ ವೈಫಲ್ಯಗಳಾಗಿದ್ರೆ ಮುಂದೆ ಹೇಗೆ ಅನ್ನುವಂಥ ಆತಂಕ ಕೂಡ ಅವರಲ್ಲಿ ಮನೆ ಮಾಡಿದೆ. ಪ್ರಮುಖವಾಗಿ ಈಗಾಗಲೇ IV ಗ್ಲುಕೋಸ್ ಅನ್ನ ಪಡೆದುಕೊಂಡ ನಂತರದಲ್ಲಿ ಬಹುತೇಕ ಮಹಿಳೆಯರಲ್ಲಿ, ಈಗ ಬಹುತೇಕ ಬಾಣಂತಿಯರಲ್ಲಿ ಕಿಡ್ನಿ ವೈಫಲ್ಯತೆ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರನೇ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಆದ ನಂತರದಲ್ಲಿ ಬಾಣಂತಿಯರ ಸಾವಿಗೂ ಕೂಡ ಕಿಡ್ನಿ ವೈಫಲ್ಯನ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಹೀಗಾಗಿ ಮತ್ತೆ ಕಳೆದ 22 ದಿನಗಳಿಂದ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಂತ ಸುಮಯ್ಯ ಕೂಡ ಇದೀಗ ಮೃತಪಟ್ಟಿದ್ದು. ಒಟ್ಟು ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಅರ್ಪಿತಾ. ಅಮರೇಶ್, ಈಗ ಡಾಕ್ಟರ್ ಈ ಹಿಂದೆ ಅವ್ರು ಮಾತಾಡಿದ್ದನ್ನ ನಾವು ಕೇಳಿದ್ವಿ. ಅಂದ್ರೆ ವಾಸಿ ಆಗ್ತಾ ಇದೆ, ಅವರು ಗುಣಮುಖರಾಗ್ತಾರೆ, ಆ ರೀತಿ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿದ್ರು. ಸಡನ್ ಆಗಿ ಹೀಗೆ ಯಾಕಾಯ್ತು? ಸುಮಯ್ಯ ಅವರ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ?
ಅರ್ಪಿತಾ, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಡೈರೆಕ್ಟರ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು. ಸುಮಯ್ಯ ಅವರು ಬಹುತೇಕ ರಿಕವರಿ ಆಗಿದ್ರು. ಇವತ್ತು ಬೆಳಗ್ಗೆನೆ ನಾನು ಅವ್ರ ಜೊತೆಗೆ ಮಾತನಾಡಿದ್ದೆ. ಎಲ್ಲೋ ಒಂದು ಕಡೆಗೆ ಸುಮಯ್ಯ ಅವರು ಕೂಡ ಈಗಾಗಲೇ ಗುಣಮುಖರಾಗಿ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂಥ ಆತ್ಮವಿಶ್ವಾಸವಿತ್ತು. ಆದರೆ ಏಕಾಏಕಿ ರೀತಿಯ ಸಾವಾಗಿರೋದು ನಮಗೂ ಕೂಡ ಆಶ್ಚರ್ಯ ಮೂಡಿಸಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು IV ಗ್ಲುಕೋಸ್ ಅನ್ನ ಹಾಕಿದ ನಂತರದಲ್ಲಿ ಸುಮಯ್ಯ ಅವರ ಎರಡೂ ಕಿಡ್ನಿಗಳು ಕೂಡ ಫೇಲ್ ಆಗಿದ್ದು. ಹೀಗಾಗಿ ಸುಮಯ್ಯ ಅವರ ಸಾವಾಗಿದೆ. ಆದರೆ ಚೇತರಿಕೆ ಆಗ್ತಾ ಇದ್ರು ಸಹಿತ ಅಷ್ಟೊಂದು ಪ್ರಮಾಣದಲ್ಲಿ ಇರಲಿಲ್ಲ ಅರ್ಪಿತಾ. ಹೀಗಾಗಿ ಸುಮಯ್ಯ ಅವರಿಗೆ ಎರಡೂ ಕಿಡ್ನಿ ವೈಫಲ್ಯಗಳಾಗಿತ್ತು, ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ರು. ಹೀಗಾಗಿ ಸಡನ್ ಆಗಿ ಅವ್ರ BP ಕೂಡ ಏರ್ಪರಾಗಿ ಮೃತಪಟ್ಟಿದ್ದಾರೆ. ಆದರೆ ಅವ್ರ ಕುಟುಂಬಸ್ಥರು ಸಹಿತ ಇದೀಗ ವೈದ್ಯರು ಸಾಕಷ್ಟು ಪ್ರಯತ್ನ ಪಟ್ಟರು, ಆದರೆ ಸುಮಯ್ಯ ಬದುಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅನಿವಾರ್ಯ, ನಾವೇನು ಮಾಡ್ಲಿಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಒಂದಂತೂ ಸತ್ಯ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾದ್ರು ಅನ್ನುವಂಥ ಮಾತಿನಂತೆ ಇದೀಗ ಬಾಣಂತಿಯನ್ನು ಮೃತಪಟ್ಟಿದ್ದಾರೆ. ಇದೀಗ ಮಕ್ಕಳು ಹಸುಗೂಸೇನಿದ್ದಾರೆ ಅವರು ತಾಯಿಯ ಪ್ರೀತಿಯಿಂದ ವಂಚಿತರಾಗಿದ್ದಾರೆ. ಆದರೆ ಈ ಸಾವಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಗಳನ್ನ ಇದೀಗ ಮೃತ ಬಾಣಂತಿಯರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅರ್ಪಿತಾ, ಧನ್ಯವಾದ ಅಮರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.